ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮಿಸ್ಟರ್ ಮೋವಿನ್. ಇವತ್ತು ಈ ಒಂದು ವಿಡಿಯೋದಲ್ಲಿ ರಿಯಲ್ ಪಾಲಿಟಿಕ್ಸ್ ಅಂದ್ರೆ ಏನು, ಡರ್ಟಿ ಪಾಲಿಟಿಕ್ಸ್ ಅಂದ್ರೆ ಏನು, ರಿಯಲ್ ಈಗೋ ಪಾಲಿಟಿಕ್ಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ವಿಡಿಯೋ ನೋಡ್ತೀವಿ. ಮತ್ತೆ ಅದಕ್ಕಿಂತ ಮುಂಚೆ 40 ಜನ ಕರೂರ್ ಸ್ಟ್ಯಾಂಪೇಡ್ ಅಲ್ಲಿ ಸತ್ತಿದ್ದಾರೆ. ಅವರು ಆತ್ಮ ಶಾಂತಿ ಪಡಿಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಬೇಡ್ಕೊಳ್ಳೋಣ. ಅದೇ ತರ 100 ಜನ ಮೇಲೆ ಅವ್ರಿಗೆ ಇಂಜುರಿ ಆಗಿದೆ, ಅವರೆಲ್ಲ ಬೇಗ ರಿಕವರಿ ಆಗ್ಬೇಕಂತ ನಾವೆಲ್ಲ ಬೇಡ್ಕೊಳ್ಳೋಣ. ಅಲ್ಲಿ ರಿಯಲ್ ಆಗಿ ಏನ್ ನಡೆದಿದೆ, ಇದಕ್ಕೆ ಕಾರಣ ಯಾರು? ಅಲ್ಲಿ ರೂಲಿಂಗ್ ಪಾರ್ಟಿ ಆಗಿರುವಂತ DMK ಪಾರ್ಟಿ ಕಾರಣನ, ಇಲ್ಲ TVK ಅನ್ನುವಂತ ವಿಜಯ್ ಅವರು ಇದಕ್ಕೆ ಕಾರಣನ, ಇಲ್ಲ ಅಲ್ಲಿ ಬಂದಿರುವಂತ ಜನರು ಕಾರಣನ, ಮತ್ತೆ ಅಲ್ಲಿ ಕರೆಕ್ಟ್ ಆಗಿ ಪ್ರೊಟೆಕ್ಷನ್ ಕೊಡದೇ ಇರುವಂತ ಪೊಲೀಸರು ಕಾರಣ ಅಂದ್ಬಿಟ್ಟು ಇವತ್ತು ಈ ಒಂದು ವಿಡಿಯೋದಲ್ಲಿ ಏನೇನ್ ನಡೀತು, ಇದು ಗ್ರೌಂಡ್ ರಿಪೋರ್ಟ್ಸ್ ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಗೈಸ್, ಫಸ್ಟ್ ಕರೂರಲ್ಲಿ ಈ ಒಂದು ಕ್ಯಾಂಪೇನ್ ನಡೆಸಿದ್ದಾರೆ. ಈ ಒಂದು ಕ್ಯಾಂಪೇನ್ ನಡೆಸುವಂತ ಮುಂಚೆ 5 ಕ್ಯಾಂಪೇನ್ಗೆ ಹೋಗಿದ್ದಾರೆ. ಸುಮಾರಾಗಿ 3 ವೀಕ್ಸ್ ಇಂದ ಈ ಒಂದು ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಎಲ್ಲಾ ಶನಿವಾರನು ವಿಜಯ್ ಅವರು ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಫಸ್ಟ್ 5 ಜಾಗದಲ್ಲಿ ಇದಕ್ಕಿಂತ ಜಾಸ್ತಿ ಜನ ಬಂದಿದ್ರು, ಆದ್ರೆ ಯಾವುದೇ ತರ ಒಂದು ಸ್ಟ್ಯಾಂಪೇಡ್ ನಡೆದಿಲ್ಲ. ಆದ್ರೆ ಸ್ವಲ್ಪ ಅಲ್ಲಿ ಬಂದ್ಬಿಟ್ಟು ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜನಗೆ ಬಂದ್ಬಿಟ್ಟು ಅಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಇಂದ ಅವ್ರಿಗೆ ಫಸ್ಟ್ ಏಡ್ ಕೊಟ್ಟಿದ್ದಾರೆ. ಆದ್ರೆ ಯಾರು ಈ ಒಂದು ಸ್ಟ್ಯಾಂಪೇಡ್ ಇಂದ ಸತ್ತಿಲ್ಲ 5 ಜಾಗದಲ್ಲೂ. ಆದ್ರೆ ಈ ಒಂದು ಕರೂರ್ ಅನ್ನುವಂತ ಈ ಒಂದು ಜಾಗದಲ್ಲಿ ಮಾತ್ರ ಹೆಂಗೆ 40 ಜನ ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ನಿಜವೂ ಗೊತ್ತಾಗ್ತಲ್ಲ. ಇದು ಹಿಂದೆ ಏನೋ ಒಂದು ದೊಡ್ಡ ಕಾರಣ ಇದ್ದೇ ಇರುತ್ತೆ. 40 ಜನ ಈ ಒಂದು ಜಾಗದಲ್ಲಿ ಸತ್ತಿದ್ದಾರೆ ಅಂದ್ರೆ ಇಟ್ಸ್ ನಾಟ್ ಈಸಿ. ಇದು ಇಷ್ಟು ಈಸಿಯಾಗಿ 40 ಜನ ಸಾಯಕ್ ಕಾರಣ ಇಲ್ಲ. ಫಸ್ಟ್ ವಿಜಯ್ ಅವರ TVK ಪಾರ್ಟಿ ಕಡೆಯಿಂದ ಕೇಳಿರುವಂತ ಜಾಗ ಬೇರೆ, ಇವರು ಕೊಟ್ಟಿರುವಂತ ಜಾಗ ಬೇರೆ. ಸೊ ಫಸ್ಟ್ ಲೈಟ್ ಹೌಸ್ ಅನ್ನುವಂತ ಒಂದು ಜಾಗನ ಕೇಳಿದ್ದಾರೆ. ಅಲ್ಲಿ 4 ಕಡೆ 4 ರೂಟ್ ಹೋಗುವಂತ ಒಂದು ಸರ್ಕಲ್ ಅನ್ಕೊಳ್ಳಿ. ಆ ಸರ್ಕಲ್ ಇಂದ 4 ರೂಟ್ ಇದೆ. ಅದು ತುಂಬಾ ದೊಡ್ಡ ಜಾಗ. ಬಟ್ ಆದ್ರೆ DGP ಕಮಿಷನರ್ ಆಗಿರುವಂತ ಪೊಲೀಸರು ಅವರು ಬಂದ್ಬಿಟ್ಟು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ, ಇದು ಬಂದ್ಬಿಟ್ಟು ತುಂಬಾ ಚಿಕ್ಕ ಜಾಗ. ಅವ್ರು ಬಂದ್ಬಿಟ್ಟು ಆಕ್ಚುಲಿ TVK ಅವ್ರ ಕಡೆಯಿಂದ ಕೇಳಿರೋದು ಬಂದ್ಬಿಟ್ಟು 10,000 ಜನ ಬರ್ತಾರೆ. 10,000 ಜನ ಇಂದ ಬರ್ತಾರೆ ಅಂತ ಹೇಳ್ತಾರೆ. ಇವ್ರಿಗೆ ಪೊಲೀಸರು ಪರ್ಮಿಷನ್ ಕೊಡುವಾಗ ಗೊತ್ತಾಗಲ್ಲ. ಯಾಕಂದ್ರೆ 5 ಕಡೆ ಕ್ಯಾಂಪೇನ್ ನಡೆಸಿದ್ದಾರೆ. 5 ಕಡೆ ಸುಮಾರಾಗಿ 1 ಲಕ್ಷ ಜನನ ಬಂದಿರ್ತಾರೆ. 1 ಲಕ್ಷದಿಂದ ಸರಿ ಒಂದು 50,000-60,000 ಜನ ಬಂದಿರ್ತಾರೆ. ಒಂದು ಪಾರ್ಟಿ ಬಂದ್ಬಿಟ್ಟು 10,000 ಜನ ಹೇಳ್ತಾ ಇದಾರೆ ಅಂದ್ರೆ ಅಲ್ಲಿ ಸ್ಟೇಟ್ ಇಂಟೆಲಿಜೆನ್ಸ್ ಅಂತ ಒಂದು ಇದ್ದೇ ಇರುತ್ತೆ. ಸ್ಟೇಟ್ ಇಂಟೆಲಿಜೆನ್ಸ್ ಅನ್ನೋದು ಏನು ಅಂದ್ರೆ, ಇವಾಗ ಒಂದು ಪಾರ್ಟಿನೋ ಇಲ್ಲ ಯಾವುದೇ ತರ ಒಂದು ಪ್ರಾಬ್ಲಮ್, ಅವರು ಅದನ್ನ ಎಲ್ಲ ನೀಟಲ್ ಆಗಿ ಅವರು ಅದನ್ನ ಕರೆಕ್ಟ್ ಆಗಿ ಡೀಟೇಲ್ ಆಗಿ ಅದನ್ನ ರಿಪೋರ್ಟ್ ಆಗಿ ತಗೊಂತಾ ಇದ್ದಾರೆ. 5 ಕಡೆ ನಡೆಸಿದ್ರೆ ಇಷ್ಟು ಜನ ಬರ್ತಾರಂತ ಗೊತ್ತಿದ್ದು ನೀವು ಕೊಟ್ಟಿರುವಂತ ಒಂದು ಜಾಗ ಇದೆ ಗೊತ್ತಾ, ಅದ್ರ ಬಗ್ಗೆ ಫೋಟೋಸ್ ವಿಡಿಯೋಸ್ ಹಾಕ್ತೀನಿ, ಇದು ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಫೋಟೋ ವಿಡಿಯೋ ನೋಡುವಾಗ ನಿಮ್ಗೆ ಏನ್ ಅನ್ಸ್ತದೆ, ಈ ಒಂದು ಜಾಗದಲ್ಲಿ ಹೆಂಗೆ ಇವರು ಪರ್ಮಿಷನ್ ಕೊಟ್ಟರು. ಆ ಒಂದು ಜಾಗ ನೋಡುವಾಗ್ಲೇ ಗೊತ್ತಾಗ್ತದೆ ಪಕ್ಕದಲ್ಲಿ ಚರಂಡಿ ಪಿಟ್ಸ್ ಇದೆ, ಅದನ್ನ ಕರೆಕ್ಟ್ ಆಗಿ ಕ್ಲೋಸ್ ಆಗಿಲ್ಲ, ಬೇಲಿಗಳಿದೆ. ಈ ಒಂದು ಜಾಗದಲ್ಲಿ ಒಂದು ಚಿಕ್ಕ ಜಾಗ, ಅದು ಒಂದು ಚಿಕ್ಕ ಜಾಗದಲ್ಲಿ ಅದು ಒಂದು ಡಬಲ್ ರೋಡ್, ಅದು ಒಂದೇ ತರ ಒಂದೇ ನ್ಯಾರೋ ಆಗಿರುವಂತ ಒಂದು ಜಾಗ. ಅಲ್ಲಿ ಏನೋ ಒಂದು ಘಟನೆ ಆಯ್ತು ಅಂದ್ರೆ ಆ ಕಡೆ ಹೋಗಕ್ಕಾಗಲ್ಲ, ಈ ಕಡೆ ಹೋಗಕ್ಕಾಗಿರುವಂತ ಒಂದು ಜಾಗನ ಕೊಟ್ಟು ಇಷ್ಟು ಜನ ಬಂದ್ಬಿಟ್ಟು ಬಲಿ ತಗೊಂಡಿದ್ದಾರೆ ಅಂತಾನೆ ಗೊತ್ತಾಗ್ತದೆ. ಇದಕ್ಕೆ ಒಂದು ದೊಡ್ಡ ಮೇನ್ ಪರ್ಸನ್ ಒಬ್ರು ಇದ್ದಾರೆ. ಅವ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಮಾತಾಡ್ಬೇಕು. ಯಾಕಂದ್ರೆ ನಿಮ್ಗೆ ತುಂಬಾ ಜನ ಬಂದ್ಬಿಟ್ಟು TN ಪಾಲಿಟಿಕ್ಸ್ ಬಗ್ಗೆ ಗೊತ್ತಿಲ್ದಿರಾ ವಿಜಯ್ ಅವ್ರ ಮೇಲೆ ತಪ್ಪು, ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ನ ಹಂಗೆ ಇವ್ನ ಹಿಂಗೆ, ಅವ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು ಇಲ್ಲ. ನಿಜವಾಗ್ಲು TN ಪಾಲಿಟಿಕ್ಸ್ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ತಾ ಇದೀರ ಅಂತ ನನಗೆ ಗೊತ್ತಿಲ್ಲ. ಅಷ್ಟು ಆ ಒಂದು ಜಾಗ ಕೊಟ್ಟಿರುವಂತ ಜಾಗ ತಪ್ಪು. ಇವಾಗ ರ್ಯಾಲಿ ಕಡೆ ಬರೋಣ. ನಾಮಕ್ಕಲ್ ಅನ್ನುವಂತ ಅಲ್ಲಿ ಕ್ಯಾಂಪೇನ್ ನ ಮುಗಿಸ್ಕೊಂಡು ವಿಜಯ್ ಅವ್ರು ಬರೋವಾಗ್ಲೇ ಅವ್ರ ಹಿಂದೆನೆ ಸುಮಾರು ಜನ ಬರ್ತಾ ಇದ್ರು. ಅದು ಇದ್ರ ಬರುವಂತ ಎಲ್ಲಾ ಗ್ರಾಮದಲ್ಲೂ, ಅಲ್ಲಿ ಬರುವಂತ ಎಲ್ಲಾ ಊರುಗಳಲ್ಲೂ ಅಲ್ಲಿ ತುಂಬಾ ಜನ ನಿಂತಿದ್ರು, ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ರು. ಅದಕ್ಕೆ ಬರಕ್ಕೆ ಲೇಟ್ ಆಯ್ತು, ಡಿಲೇ ಆಯ್ತು. ಇದಕ್ಕೆ ಕಾರಣ ಯಾರಾಗಿರ್ತಾರೆ? ಕರೆಕ್ಟ್ ಆಗಿ ಪ್ರೊಟೆಕ್ಷನ್ ಕೊಟ್ಟಿದ್ರೆ, ಪೊಲೀಸರು ಕರೆಕ್ಟ್ ಆಗಿ ಇದ್ದಿದ್ರೆ ಅಲ್ಲಿ ನೀಟಾಗಿ ಒಬ್ಬೊಬ್ಬರನ್ನ ಸೈಡ್ ಅಲ್ಲಿ ನಿಲ್ಸಿರ್ಬೋದಾಗಿತ್ತು. ಅಷ್ಟು ಜನ ಬರ್ತಾ ಇದಾರೆ ಅಂತ ಪೊಲೀಸರು ಗೊತ್ತಿಲ್ವಾ? ಕೇಳಿದ್ರೆ ಒಂದು ಮಾತು ಹೇಳ್ತಾರೆ, ಏನು ಅಂದ್ರೆ ಅವ್ರು ತುಂಬಾ ಲೇಟ್ ಆಗಿ ಬಂದ್ಬಿಟ್ರು, ಅದು ಒಂದು ದೊಡ್ಡ ಕಾರಣ ಆಗಿದೆ ಇದಕ್ಕೆ ಇಷ್ಟು ಜನ ಬಂದ್ಬಿಟ್ಟು ಸೇರಿರೋದಕ್ಕೆ ಅಂತ ಹೇಳ್ತಾ ಇದಾರೆ. ಆ ಪೊಲೀಸರು ಗೊತ್ತಾಗಲ್ವಾ? 5 ಕಡೆ ಕ್ಯಾಂಪೇನ್ ನಡೆಸಿದ್ರೆ ಎಷ್ಟು ಜನ ಬರ್ತಾ ಇದಾರೆ, ಎಷ್ಟು ಊರುಗಳಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದಾರೆ, ಅದರಿಂದ ಲೇಟ್ ಆಗಿದೆ ಅಂತ ಗೊತ್ತಾಗಲ್ವಾ? ಸರಿ, ಓಕೆ, ಅಲ್ಲಿಂದ ಬರ್ತಾ ಇದಾರೆ. ಅದಕ್ಕೆ ಮುಂಚೆನೆ ಅವ್ರು ಬರೋವಾಗ್ಲೇ ಒಂದು 7 o'clock 8 o'clock 7 o'clock ಆಯ್ತು. ಅವ್ರ ಹತ್ರ ಬರೋವಾಗ್ಲೇ
ಬರೋವಾಗ್ಲೇ ಅಲ್ಲಿ ತುಂಬಾ ಜನ ಇದ್ದಿದ್ದಾರೆ, ಬರಕ್ ಮುಂಚೆನೆ ತುಂಬಾ ಜನ ಇಕ್ಕಟ್ಟಲ್ಲಿ ಒತ್ಲಾಡಿದಾರಂತನು ಅಲ್ಲಿರುವಂತ ಜನರು ಈ ಒಂದು ಮಾತನ್ನು ಮಾತಾಡಿದ್ದಾರೆ. ಅದನ್ನೆಲ್ಲ ನಿಮ್ಗೆ ಬೇಕಾದ್ರೆ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ನೀವೇ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು, யூடியூப்ஸ் ಅಲ್ಲಿ ತುಂಬಾ ಇದೆ அவரெல்லாம் மாத்தாடி வந்தாங்க. நாங்க முன்னாடி முனிப்பொங்கல் தான் நின்னுட்டு இருந்தோம். கோயம்புத்தூர் ரூட்ல போன ஆம்புலன்ஸ், அதாவது மக்கள் வண்டியோட டூ வீலர்ல வரவங்க உள்ள டூ வீலர் கொண்டு போய் கேஆர்வி மெரிடியன் ஹோட்டலுக்கு பின்னாடி பார்க் பண்ண சொன்னாங்க. டூ வீலர் வந்தவங்க உள்ள ஆனா ஆம்புலன்ஸ் கோயம்புத்தூர் ரூட்ல போன ஆம்புலன்ஸ் திரும்பி எதுக்கு இதுக்குள்ள விடணும்? அங்க போயிருந்தா தான் மக்கள் யாரா இருந்தாலும் அவசர உதவிக்கு போக முடியும். ஆனா போனவங்க வந்து நாங்க அங்கேயே தான் நின்னு பார்த்துட்டு இருக்கோம். அந்த ரூட்ல போற ஆம்புலன்ஸ் திரும்பி போலீஸ்காரங்க இந்த ரூட்ல விடுறாங்க, ஆனா பொதுமக்கள் உள்ள விட மாட்டேங்கிறாங்க. அதே மாதிரி நீங்க பாத்தீங்கன்னா இங்க இருந்து நிறைய பேனர் இருந்தாச்சு. இதே வந்து தாங்கச்சிக்காரன் தாயாரையுமே பேனர் கிளிக்க மாட்டாங்க, ஆனா பேனர் கிழிஞ்சிருக்கு. நிறைய பேருக்கு கூட வந்தவங்களுக்கு என்ன கூட வந்த பசங்களுக்கு நிறைய பேருக்கு சட்டையில கத்தி வச்சு கிழிச்சிருக்காங்க. கத்தி வச்சு கிழிக்கிற அளவுக்கு என்ன சூழ்நிலை உண்டாச்சு? எதுவுமே ஆகல. இந்த மாதிரி ಅಲ್ಲಿರುವಂತ ಜನರಿಗೆ ಪಕ್ಕಾ ಕ್ಲಾರಿಟಿ ಇದೆ, ಇದರಿಂದ ಏನೋ ಒಂದು ದೊಡ್ಡದಾಗಿ ಏನೋ ಯಾರೋ ಇದ್ದಾರೆ ಅಂತಲ್ಲ, ಇಲ್ಲ ರೂಲಿಂಗ್ ಪಾರ್ಟಿನೇ ಇದೆ ಅಂತ ಅವ್ರಿಗೆ ಪಕ್ಕಾ ಗೊತ್ತು. ಆದ್ರೆ ಇದೆಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಸ್ ಅಲ್ಲಿ ಹಾಕಲ್ಲ, ಯಾಕೆಂದ್ರೆ ಅಲ್ಲಿ ರೂಲಿಂಗ್ ಪಾರ್ಟಿ ಇರೋದು. ಅದೇ ತರ ನಮ್ ಕನ್ನಡ ಚಾನೆಲ್ಸ್ಗಳಲ್ಲೂ ನೋಡಿಸ್ತಾ ಇದಾರೆ, ಬಟ್ ಅದೇ ಗ್ರೌಂಡ್ ರಿಯಾಲಿಟಿ ಏನು ಅಂತ ತೋರಿಸ್ತಲ್ಲ. ಇದು ಹಿಂದೆ ಏನೇನೆಲ್ಲ ಪ್ರಾಬ್ಲಮ್ ಇದೆ ಅಂತ ಕರೆಕ್ಟ್ ಆಗಿ ತೋರಿಸ್ತಾರ ಅಂತ ನನ್ಗೆ ಗೊತ್ತಾಗ್ತಲ್ಲ. ಸೊ ಇದ್ರ ಬಗ್ಗೆ ರಿಯಲ್ ಆಗಿ ಏನಾಗಿದೆ ಅಲ್ಲಿ ಒಳಗಡೆ ಹೋಗ್ತಾ ಇದಾರೆ, ಅದು ಮುಂಚೆನೆ ಬಂದ್ಬಿಟ್ಟು ತುಂಬಾ ಜನ ಇಕ್ಕಟ್ಟಲ್ಲಿ ಇದಾರೆ ಅಂತ ಗೊತ್ತಾಗ್ತದೆ. ಒಳಗಡೆ ಅಲ್ಲಿ ಹೋಗಿ ನಿಲ್ಸೋವಾಗ್ಲೇ ತುಂಬಾ ಜನ ಬಂದ್ಬಿಟ್ಟು ಅಲ್ಲಿ ಇಕ್ಕಟ್ಟಲ್ಲಿ ಸ್ಟಾಂಪೇಡ್ ನಡೀತಾ ಇತ್ತು. ಅವ್ರಿಗೆ ಅವಾಗ ಗೊತ್ತಾಗಿಲ್ಲ. ಅವಾಗ ಮೇಲೆ ಹತ್ತಿ 1 ನಿಮಿಷ ಸ್ಪೀಚ್ ಮಾತಾಡಕ್ ಮುಂಚೆನೆ ಕರೆಂಟ್ ಆಫ್ ಆಗಿದೆ. ಕರೆಂಟ್ ಯಾಕೆ ಆಫ್ ಮಾಡಿದೆ, ಯಾರು ಆಫ್ ಮಾಡಿದಾರೆ? ಅದು ಕರೆಂಟ್ ಅನ್ನಿದ ತಕ್ಷಣ ನೀವು ಅನ್ಕೊಂಡಿರೋ ತರ ಅಲ್ಲಿ ಬಂದ್ಬಿಟ್ಟು ಗೌರ್ಮೆಂಟ್ ಕರೆಂಟ್ ಅಲ್ಲ, ಅವ್ರಿಗಂತ ಜನರೇಟ್ ಒಂದು ಇಕ್ಕಿದ್ದಾರೆ. ಆ ಒಂದು ಜನರೇಟ್ ನ ಯಾರು ಆಫ್ ಮಾಡ್ತಾರೆ? ಅಲ್ಲಿರುವಂತ ಟಿವಿಗೆ ಕ್ಯಾಡರ್ಸ್ ಆಗ್ಲಿ, ಇಲ್ಲ ಅಲ್ಲಿ ಬಂದಿರುವಂತ ಜನರು ಆಫ್ ಮಾಡ್ತಾರ? ನಿಮಗೆ ಇಲ್ಲೊಂದು ಡೌಟ್ ಬರುತ್ತಾ? ನೆಕ್ಸ್ಟ್, ಅಷ್ಟು ಜನ ಇದ್ದಾರೆ ಅಲ್ಲಿ, ಹೆಂಗೆ 5ರಿಂದ 6 ಆಂಬುಲೆನ್ಸ್ ಬಿಡ್ತಾ ಇದಾರೆ? ಯಾಕಂದ್ರೆ ಒಂದು ಕ್ಯಾಂಪೇನ್, ಒಂದು ಪಾರ್ಟಿ ಒಂದು ಕ್ಯಾಂಪೇನ್ ನಡೆಸ್ತಾ ಇದೆ ಅಂದ್ರೆ ಆ ಜಾಗ ಪರ್ಮಿಷನ್ ಕೊಟ್ಟಿರುವಂತ ಪೊಲೀಸರು, ಆ ಪೊಲೀಸರು ಹೆಂಗೆ 5ರಿಂದ 6 ಆಂಬುಲೆನ್ಸ್ ನ ಒಳಗಡೆ ಬಿಟ್ರು? ಆ ಆಂಬುಲೆನ್ಸ್ ಬಿಡ್ತಾ ಇದಾರೆ, ಅದ್ರಲ್ಲಿ 4 ಆಂಬುಲೆನ್ಸ್ ಅಲ್ಲಿ ಜನನೇ ಇಲ್ಲ ಅಂತೆ. ಅಲ್ಲಿರುವಂತ ಜನರೇ ಇಲ್ಲಿರುವಂತ ಮಾತು, ಜನ ಇಲ್ದ್ರೆ ಆಂಬುಲೆನ್ಸ್ ಎಂತ ಇಲ್ಲಿ ಹೋಗ್ತದೆ? ಅದಕ್ಕಿಂತ ಮುಂಚೆ ಈ ಒಂದು ಆಂಬುಲೆನ್ಸ್ ಅಲ್ಲಿ ಬಿಡಕ್ ಕಾರಣ ಏನು? ಯಾಕಂದ್ರೆ 5 ಕಡೆ ನಡೆಸಿದ್ರೆ ಅದರಲ್ಲಿ 3 ಕಡೆ ಬಂದ್ಬಿಟ್ಟು ಇದೇ ತರ ಆಂಬುಲೆನ್ಸ್ ನ ಬಿಟ್ಟಿದಾರೆ ಅಂತಾನು ಗೊತ್ತಾಗ್ತದೆ. ಈ ಒಂದು ಆಂಬುಲೆನ್ಸ್ ಬರಕ್ ಏನ್ ಕಾರಣ? ಯಾಕಂದ್ರೆ ಒಂದು ಪಾರ್ಟಿ ಕ್ಯಾಂಪೇನ್ ನಡೆಸ್ತದಪ್ಪ. ಪಾರ್ಟಿ ಕ್ಯಾಂಪೇನ್ ನಡೆಸ್ತದೆ ಅಂದ್ರೆ ಆಂಬುಲೆನ್ಸ್ ಹೋಗಕ್ಕಂತ ಒಂದು ಸಪ್ರೇಟ್ ದಾರಿ ಇದ್ದೇ ಇರುತ್ತೆ. ಇಲ್ದಿರ ಅಲ್ಲಿ ಪೊಲೀಸ್ ಪರ್ಮಿಷನ್ ಕೊಡಲ್ಲ. ಕೊಟ್ಟಿದ್ದಾರೆ, ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಅಷ್ಟು ಜನ ಇದಾರೆ, ಆ ಒಂದು ಆಂಬುಲೆನ್ಸ್ ಹೋಗುವಾಗ ಎಲ್ಲಿ ಇತ್ಕೊಂತಾರೆ ಜನ? ಇದಕ್ಕೆ ಕಾರಣ ಯಾರು? ಇದಕ್ಕೆ ಸ್ಟ್ಯಾಂಪೇಡ್ ಆಗೋ ಕಾರಣ ಯಾರು? ಪೊಲೀಸವರ? ಇಲ್ಲ ಅದಕ್ಕೆ ಕರೆಕ್ಟಾಗಿ ಪರ್ಮಿಷನ್ ಕೊಟ್ಟಿರುವಂತ ಇದು ಇನ್ಫ್ಲೂಯೆನ್ಸ್ ಪರ್ಸನ್ ಒಬ್ರು ಇದಾರೆ ಅನ್ನಲ್ಲ, ಅವ್ರ ಬಗ್ಗೆ ಮಾತಾಡ್ತೀನಿ. ಬಂದು ಮಾತಾಡಿದ್ದಾರೆ, ಕರೆಂಟ್ ಆಫ್ ಆಗಿದೆ, ಆ ಒಂದು ಬೈದಲ್ಲೇ ಬಂದ್ಬಿಟ್ಟು ತುಂಬಾ ಜನ ಒದ್ಲಾಡ್ತಾ ಇದ್ದಾರೆ. ಅದ್ರ ಮುಂಚೆ ಸ್ಪೀಚ್ ಮಾತಾಡೋವಾಗ್ಲೇ 4ರಿಂದ 5 ಜನ ಸ್ಲಿಪ್ಪರ್ ಎತ್ತಿ ಎಸಿತಾ ಇದ್ದಾರೆ. ಯಾರೋ ವಿಜಯ್ ಫ್ಯಾನ್ಸ್ ಆಗಿದ್ರೇನು ಅವ್ರಿಗೆ ಈ ಒಂದು ವಿಡಿಯೋ ನೋಡೋಗ್ಲೇ ಅವ್ರಿಗೆ ಗೊತ್ತಾಗುತ್ತೆ. ವಿಜಯ್ ಫ್ಯಾನ್ಸ್ ಅವರು ಯಾವತ್ತು ಅವ್ರು ಪ್ರೀತಿಸುವಂತ ಪರ್ಸನ್ ಮೇಲೆ ಸ್ಲಿಪ್ಪರ್ ಬಿಸಾಕಲ್ಲ. ಇದೊಳಗಡೆ ರೂಲಿಂಗ್ ಪಾರ್ಟಿ ಆಗಿರುವಂತನೋ ಇಲ್ಲ ಅಪೋಸಿಷನ್ ಪಾರ್ಟಿನೋ ಯಾರೇ ಆಗಿರ್ಲಿ, ಇದೊಳಗಡೆ ನುಗ್ಗಿದಾರಂತ ನಮ್ಗೆ ಒಂದು ಅರ್ಥ ಆಗ್ತಾ ಇದೆಯಾ? ಅಪೋಸಿಷನ್ ಪಾರ್ಟಿ ಇದು ಮಾಡಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಅವ್ರಿಗೇನಿದೆ ಇದರಲ್ಲಿ? ರೂಲಿಂಗ್ ಪಾರ್ಟಿ ಮಾಡಕ್ ಚಾನ್ಸ್, ಯಾಕಂದ್ರೆ ಅವ್ರ ಬಗ್ಗೆನೇ ಇವ್ರು ಬಂದ್ಬಿಟ್ಟು ಅಟ್ಯಾಕ್ ಮಾಡಿ ಮಾತಾಡ್ತಾ ಇರೋದು. ಅದರಿಂದನೇ ಈ ಒಂದು ಬೈದಲ್ಲೇ ಈ ಒಂದು ಘಟನೆ ನಡೆದಿದೆ. ಇವಾಗ ಕರೆಂಟ್ ಆಫ್ ಆಗಿದ್ದೆ, ಆಂಬುಲೆನ್ಸ್ ಬಿಡ್ತಾ ಇದ್ರೆ, ಅಲ್ಲಿ ಸ್ಟ್ಯಾಂಪೇಡ್ ನಡೀತಾ ಇದೆ. ಆ ಗ್ಯಾಪ್ ಅಲ್ಲಿ ಸಂಬಂಧನೇ ಇಲ್ದಿರ ಅಲ್ಲಿ ಯಾಕೆ ಲಟ್ಟಿ ಚಾರ್ಜ್ ನ ಮಾಡಿದ್ರು? ಚಾರ್ಜ್ ಮಾಡಕ್ಕಲ್ಲಿ ಏನ್ ಕಾರಣ? ಸರಿ, ಅಲ್ಲಿ ಸ್ಟ್ಯಾಂಪೇಡ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಲಟ್ಟಿ ಚಾರ್ಜ್ ಯಾರನ್ನ ಮಾಡ್ತಾರ ಪೊಲೀಸರು? ಸರಿ, ಹಂಗೆ ಲಟ್ಟಿ ಚಾರ್ಜ್ ಮಾಡಿದ್ರು ಎಲ್ಲಿ ಅವರು ಓಡ್ತಾರೆ? ಅಲ್ಲಿ ಫಸ್ಟೇ ಬಂದ್ಬಿಟ್ಟು ಇಕ್ಕಟ್ಟಾಗಿದೆ, ಅದ್ರಲ್ಲಿ ಲಟ್ಟಿ ಚಾರ್ಜ್ ಮಾಡ್ತಾರೆ. ಹಿಂದೆ ಏನ್ ಕಾರಣ ಇದೆ? ಇದೆಲ್ಲ ಬಂದ್ಬಿಟ್ಟು ಸ್ಟ್ಯಾಂಪೇಡ್ ಆಗಕ್ಕೆ ಮೇನ್ ಕಾರಣಗಳು ಅರ್ಥ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಟಿವಿಗೆ ಇವಾಗ ವಿಜಯ್ ಅವರೇ ಮಾಡಿರೋ ತಪ್ಪು, ಅವ್ರ ಪಾರ್ಟಿ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಅಲ್ಲಿರುವಂತ ಜಾಗ ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ. ಇಷ್ಟು ಘಟನೆ, ಕರೆಂಟ್ ಆಫ್ ಆಗಿದೆ, ಆಂಬುಲೆನ್ಸ್ ಬಿಟ್ಟಿದ್ದಾರೆ, ಲಟ್ಟಿ ಚಾರ್ಜ್ ಮಾಡಿದ್ದಾರೆ. ಅಲ್ಲಿರುವಂತ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಒಂದು ಹುಡುಗ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾನೆ ಅಂದ್ರೆ ಅವರು ಒಂದು ಚಾಕುವಿಂದ ಅವ್ರ ಫ್ರೆಂಡ್ಸ್ಗೆಲ್ಲ ಅವ್ರ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಾರೆ. ಯಾರನೋ ಅಲ್ಲಿ ಬಂದಿರುವಂತ ಫ್ಯಾನ್ಸ್ ಆಗ್ಲಿ ಜನರಾಗ್ಲಿ ಏಂತಕ್ಕೆ ಚಾಕುವಿಂದ ಕುಚ್ತಾರೆ? ಕುಚ್ಚಕ್ಕೆ ಏನ್ ಕಾರಣ ಇದೆ? ಮತ್ತೆ ಆ ಆಂಬುಲೆನ್ಸ್ ಹೋಗಿಲ್ಲ, ತಿರ್ಗಾ ರೌಂಡ್ ಹೊಡ್ಕೊಂಡು ಬಂದಿದೆ ಅಂತ ಹೇಳ್ಬಿಟ್ಟು ಅಲ್ಲಿರುವಂತ ಗ್ರೌಂಡ್ ರಿಪೋರ್ಟ್ಸ್ ಅಲ್ಲೇ ಇರುವಂತ ಜನರೇ ಹೇಳ್ತಾ ಇದ್ದಾರೆ. ಇದೆಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ತೋರ್ಸಲ್ಲ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಸ್ಗೆ ಯಾರ ಕಡೆ ಸಪೋರ್ಟ್ ಇದಾರಂತ ಇವಾಗ ಅರ್ಥ ಮಾಡ್ಕೊಳ್ಳಿ. ಒಬ್ಬರ ಬಗ್ಗೆ ಮಾತಾಡ್ತಾ ಇದೀರ ಅಂದ್ರೆ ಅವ್ರ ಬಗ್ಗೆ ಗೊತ್ತಿಲ್ದಿರ ಯಾವತ್ತು ಮಾತಾಡಕ್ ಹೋಗ್ಲೇಬೇಡಿ. ರಿಯಲ್ ಫ್ಯಾಕ್ಟ್ ಬಗ್ಗೆ ಗೊತ್ತಿಲ್ದಿರ ಮಾತಾಡಕ್ ಹೋಗ್ಲೇಬೇಡಿ. ಇಷ್ಟು ಘಟನೆಗಳು ನಡೆದಿದೆ. ಆಂಬುಲೆನ್ಸ್ ಬಿಡ್ತಾ ಇದಾರಲ್ಲ, ಅದ್ರಲ್ಲಿ ಯಾರೋ ಟಿವಿಗೆ ಫ್ಲಾಗ್, ಅವ್ರ ಪಾರ್ಟಿ ಫ್ಲಾಗ್ ಹಾಕಿರುವಂತ ಆಂಬುಲೆನ್ಸ್ ನ ಯಾರು ಬಿಡ್ತಾ ಇದಾರೆ? ಅವರೇ ಕೇಳ್ತಾರೆ, ವಿಜಯ್ ಅವ್ರು ಕೇಳ್ತಾರೆ, ನಮ್ ಪಾರ್ಟಿ ಫ್ಲಾಗ್ ಹಾಕಿರೋದು ಎಂತಕ್ಕಪ್ಪ ಆಂಬುಲೆನ್ಸ್ ಹೋಗ್ತಾ ಇದೆ ಇಲ್ಲಿ ಅಂತ.
ಸೊ ಇದು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾ ಇದೆಯಾ? ಆ ಒಂದು ಕರೂರ್ ಅನ್ನುವಂಥ ಒಂದು ಮೇನ್ ಪಾಯಿಂಟಿಗೆ ಬರೋಣ. ನಾನೊಬ್ಬರು ಪರ್ಸನ್ ಬಗ್ಗೆ ಸೆಂದಿಲ್ ಬಾಲಾಜಿ ಅಂತ ಒಂದು ಪರ್ಸನ್ ಇದ್ದಾರೆ. ಅವ್ರ ಮೇಲೆ ಕೇಸು ತುಂಬಾ ಕೇಸ್ ಇದೆ. ಅದ್ರಲ್ಲಿ ಮೇನ್ ಕೇಸ್ ಆಗಿ ಏನಂದ್ರೆ ಇಲ್ಲಿ ಬಂದ್ಬಿಟ್ಟು ಆಲ್ಕಹಾಲ್, ಅಲ್ಲಿ ತಮಿಳ್ನಾಡಲ್ಲಿ ಆಲ್ಕಹಾಲ್ ಅಂತ ಮಾಡ್ತಾ ಇದ್ದಾರೆ, ಅದಕ್ಕೆ 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಿ ಕರಪ್ಷನ್. ಹಂಗೆ ಹೋಗಿ ರಿಯಾಲಿಟಿಯಾಗಿ ನೋಡ್ರೇನೆ ಗೊತ್ತಾಗ್ತದೆ ಕರಪ್ಷನ್. 10 ರೂಪಾಯಿ ಒಂದು ಬಾಟಲ್ಗೆ ಅಂದ್ರೆ ಸುಮಾರು ಕೋಟಿ, 1000 ಕೋಟಿ ಮೇಲೆ ಇವರು ಕರಪ್ಷನ್ ಮಾಡಿದಾರೆ ಅಂತ ಇವ್ರ ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸು ಇದೆ, ನಡೀತಾ ಇದೆ. ಸೊ ಅಲ್ಲಿರುವಂತ ಊರಲ್ಲಿ ಕರೂರ್ ಅಂದ್ರೆ ಅವ್ರದೇ ರಾಜ್ಯ ಅನ್ನುವಂತ, ಅವರೇ ಬಂದ್ಬಿಟ್ಟು ಅಲ್ಲಿ ರಾಜ ಅನ್ನುವಂತ ಒಂದು ಮಮತೆಯಲ್ಲಿ ಇದ್ದಿದ್ದಾರೆ. ಇದೇ ನಿಜ. ಇದಕ್ಕೆ ಒಂದು ಈಗೋ ಟ್ರಿಗರ್ ಆಗಿದೆ. ತುಂಬಾ ಜನ ಬಂದ್ಬಿಟ್ಟು ಇದಕ್ಕೆ ಈಗೋ ಒಂದು ಮೇನ್ ಕಾರಣ, ಇಲ್ಲಿ ಈಗೋ ಪಾಲಿಟಿಕ್ಸ್ ನಡೆದಿರುವಂತ ಒಂದು ಮೇನ್ ಕಾರಣ ಇದೆ ಅಂತ ಹೇಳ್ಬೋದು. ಏನ್ ಈಗೋ ಪಾಲಿಟಿಕ್ಸ್ ನಡೀತು ಅಂತ ಕೇಳಿದ್ರೆ, ವಿಜಯ್ ಅವ್ರಿಗೆ ಹೇಳ್ತಾ ಇರೋ ಅವ್ರು ಬಂದ್ಬಿಟ್ಟು ಆಚೆ ಬರಲ್ಲ, ಆಚೆ ಬನ್ನಿ, ಆಚೆ ಬಂದು ಜನರ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಜನರ ಹತ್ರ ಮಾತಾಡುವಾಗ ಹಿಂಗೆಲ್ಲ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಆದ್ರೆ ಕರೂರಲ್ಲಿ ಇರುವಂತ ಒಂದು ಈ ಒಂದು ಜಾಗಕ್ಕೆ ಹೋಗಕ್ ಮುಂಚೆನೆ, ಒಂದು ವಾರಕ್ಕೆ ಮುಂಚೆನೆ ಎಲ್ಲಾ ಮೀಡಿಯಾಗಳು ಏನ್ ಮಾತಾಡ್ತಾರೆ, ಅಲ್ಲೆಲ್ಲ ಜನ ಸೇರಲ್ಲ. ಯಾಕಂದ್ರೆ ಅಲ್ಲಿರುವಂತ ಕರೂರ್ ಪರ್ಸನ್ ಆಗಿರುವಂತ ಸೆಂದಿಲ್ ಬಾಲಾಜಿ ಅನ್ನುವಂತ ಒಂದು MLA, ಒಂದು ಪರ್ಸನ್, ಅವ್ರು ತುಂಬಾನೇ ಇನ್ಫ್ಲೂಯೆನ್ಸ್ ಆಗಿರೋರು. ಅವ್ರನ್ನ ದಾಟಿ ಅಲ್ಲಿ ಜನ ಬರಕ್ ಚಾನ್ಸೇ ಇಲ್ಲ ಅನ್ನೋ ಒಂದು ಈಗೋ ಮುಟ್ಟಿರೋದ್ರಿಂದಾನೆ ತುಂಬಾ ಜನ ಬಂದಿದ್ದಾರೆ. ಅವ್ರು ಕೊಟ್ಟಿರುವಂತ ಜಾಗನು ತುಂಬಾ ಚಿಕ್ಕದಾಗಿದೆ. ಅವರು ಮಾತಾಡಿ ಹೋಗಾಯ್ತು, ಹೋಗಿ ಒಂದು 10 ನಿಮಿಷ ಒಳಗಡೆ ಹೆಂಗೆ ಅಲ್ಲಿರುವಂತ ಒಂದು ಹಾಸ್ಪಿಟಲ್ ಅಲ್ಲಿ ಆ ಒಂದು MLA ಅಲ್ಲಿ ಇದ್ದಿದ್ದಾರೆ. ತುಂಬಾ ಜನ ಇಲ್ಲಿರುವಂತ ಮೇನ್ ಸ್ಟ್ರೀಮ್ ಮೀಡಿಯಾಸ್ ತೋರಿಸ್ತಾ ಇರುವಂತ ಎಲ್ಲ ತಮಿಳ್ನಾಡು ಇರುವಂತ ಮೇನ್ ಸ್ಟ್ರೀಮ್ ಮೀಡಿಯಾಸ್ ಎಲ್ಲ ಹೆಂಗೆ 10 ನಿಮಿಷದಲ್ಲಿ ಅಲ್ಲಿ ಹೋಗಿ ಹಾಸ್ಪಿಟಲ್ ಅಲ್ಲಿ ನಿಂತಿದ್ದಾರೆ. ಒಂದು ಡೌಟ್ ಬಂದಿರ್ಬೋದು, ಆ ಸ್ಟ್ಯಾಂಪೇಡ್ ನಡೀತಾ ಇದೆ ಅಂತ ನೀವು ಫಸ್ಟೇ ಹೇಳಿದ್ರಲ್ಲ ಬ್ರೋ, ಅದರಿಂದ ತಾನೇ ಅವರೆಲ್ಲ ಹೋಗಿರ್ತಾರೆ ಅಂತ. ಆದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗಿ 10 ನಿಮಿಷ ಒಳಗಡೆ ಅಲ್ಲಿ ಫಸ್ಟೇ ಹೋಗ್ಬಿಟ್ಟು ಅಷ್ಟು ಕ್ರೌಡ್ ಇದೆ, ಅಷ್ಟು ಕ್ರೌಡ್ ನ ದಾಟಿ ನೀವ್ ಹೆಂಗ್ ಅಲ್ಲಿ ಹೋದ್ರಿ ಅನ್ನೋದೇ ಒಂದು ಡೌಟ್. அந்த செந்தில் பாலாஜின்ற ஒரு முன்னாள் மந்திரி, அதாவது பாட்டில் அவர் பேரை போட்டு ஹாஸ்பிட்டல்ல ஸ்டண்ட் காட்டுறாரு. என்னங்க இது? ஆம்புலன்ஸ் திமுக போட்டிருக்கீங்க. இதை விட கேவலமான விஷயம் என்னங்க இருக்கு? மக்கள்ல பைத்தியக்காரனாங்க, தமிழக மக்கள்ல பைத்தியக்காரனா? என்ன நினைக்கிறீங்க? 10,000 பேர் வரான்னு சொன்னா 27,000 பேர் வந்துட்டான்னு சொல்றீங்க. எங்கங்க பேரிகாச்சுங்க? எங்கங்க போலீஸ்? இன்னைக்கு சிஎம் போனா 2,000 பேர் போலீஸ் வரீங்கல்ல, 2,000 பேர் சும்மா வெட்டியா வந்து நிக்கிறீங்களா? நீங்க ஏன் அந்த இடத்துல போய் பாதுகாப்பு கொடுக்கல? உங்களால ஏன் பாதுகாப்பு கொடுக்க முடியல? ಆಗಿದ ತಕ್ಷಣ CM ಟ್ವೀಟ್ ಮಾಡ್ತಾ ಇದಾರೆ ಹೋಗಿ ಅಂತ ಹೇಳ್ಬಿಟ್ಟು. ಇನ್ನೊಬ್ರು ಯಾರೋ ಪೊಯ್ಯಾಮಲಿ ಸಮಥಿಂಗ್, ಅವರೊಬ್ರು MLA, ಐ ಥಿಂಕ್, ಸಾರಿ MLA ಅಲ್ಲ, ಮಿನಿಸ್ಟರ್ ಅನ್ಕೊಂತೀನಿ, ಅವರು ಅಲ್ಲಿ ಹೋಗ್ತಾ ಇದಾರೆ. ಆಕ್ಚುಲಿ ಈ ಒಂದು ವಿಷಯ ನೋಡುವಾಗ ಇವ್ರಿಬ್ರು ಇದಾರೆ ಗೊತ್ತಾ, ಪೊಯ್ಯಾಮಲಿ ಅನ್ನುವಂತ ಇವ್ರು ಮಿನಿಸ್ಟರ್ ಆಗ್ಲಿ ಮತ್ತೆ ಸೆಂದಿಲ್ ಬಾಲಾಜಿ ಇವರು, ಅವರಿಬ್ರು ಅಲ್ತಾ ಇದಾರೆ. ಇದಕ್ ಹಿಂದೆ ಇನ್ನೊಂದು ಕಾರಣ ಇದೆ. ನೀವು ಅನ್ಕೋಬಹುದು ಪರವಾಗಿಲ್ಲ ರೂಲಿಂಗ್ ಪಾರ್ಟಿ ಅವರು ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದಾರೆ ಅನ್ಕೋಬಹುದು. ಇದಕ್ಕಿಂತ ಒಂದು ದೊಡ್ಡ ವಿಷಯ ಇದೆ. 63 ಜನ ಕಳ್ಳ ಸರಾಯ ಅಂತಾರೆ, ಐ ಮೀನ್ ಸ್ಪಿರಿಟ್ ಅಂತ ಕರೀತಾರೆ. ಆ ಒಂದು ಸ್ಪಿರಿಟ್ ನ ಕುಡಿದು ಸತ್ತಿರುವಂತ ಜನ 63 ಜನ. ಇದಕ್ಕೆ ಕಾರಣ ರೂಲಿಂಗ್ ಪಾರ್ಟಿ ಆಗಿರೋರು. ಅವಾಗ ಇವ್ರು ಯಾರು ಅಲ್ಲಿ ಹೋಗಿ ಸೇರಿಲ್ಲ. ಅದಕ್ ಮುಂಚೆ ಒಂದು ಹೇರ್ ಶೋ ಒಂದು ನಡೆಯಿತು, ಅದರಲ್ಲಿ 15 ಲಕ್ಷ ಜನ ಸೇರಿದ್ದಾರೆ. ಅಲ್ಲೂ ಬಂದ್ಬಿಟ್ಟು 5 ಜನ ಸತ್ತಿದ್ದಾರೆ. ಅದಕ್ಕೂ ಇವ್ರು ಹೋಗಿ ಮಾತಾಡಿಲ್ಲ, ಏನು ಎತ್ತೆ ಅಂತಾನು ನೋಡಿಲ್ಲ. ಇದ್ರ ಬಗ್ಗೆ ಬಂದ್ಬಿಟ್ಟು ಅವ್ರ ಕಣ್ಣೀರ್ ಬಿಟ್ಟಿಲ್ಲ. ಹೆಂಗೆ ಇಷ್ಟು ಜನ ಇದಕ್ಕೆಲ್ಲ ಯಾವ್ದಕ್ಕೂ ಹೋಗ್ತಿರೋ ಅಂತ ಜನ ಈ ಒಂದು ಘಟನೆ ನಡೆಯೋಕೆ ಮುಂಚೆನೆ ಹೋಗಿ ಹಾಸ್ಪಿಟಲ್ ಅಲ್ಲಿ ಎಲ್ಲ ಸಿಬ್ಬಂದಿ ನಡೆಸಿ ಒಂದು ಪರ್ಫೆಕ್ಟ್ ಪ್ಲಾನ್ ಬ್ರೋ, ಇದು ಪರ್ಫೆಕ್ಟ್ ಪ್ಲಾನ್. ಇದೆಲ್ಲ ನೋಡಾಯ್ತಲ್ಲ ನಿಮ್ಗೆ. ನಾನೊಂದು ಆಡಿಯೋ ಒಂದು ಹಾಕ್ತೀನಿ. ಈ ಒಂದು ಆಡಿಯೋ ಕೇಳಿ ನಿಮಗೆ ಒಂದು ಗ್ರೌಂಡ್ ರಿಯಾಲಿಟಿ ಅಲ್ಲಿ ಏನ್ ನಡೆದಿರಬಹುದು ಅಂತ ಒಂದು ಐಡಿಯಾ ಸಿಗುತ್ತೆ. ஏன் மோனே எங்க வீட்லயா ஹாஸ்பிட்டலையா? ஹாஸ்பிட்டல் என்னதான் பேசிட்டு இருக்காங்க ஊருக்குள்ள? யார் மேல தப்பு? டிஎம்கே வேணுட்டு பண்ணிருக்காங்க. பேசுறது நம்ம அங்கிருந்து பேச அவங்க முன்னாடியே போட்டு என்னாச்சு? முன்னாடியே போட்டு கழுத்து என்ன பண்ணிருக்காங்க? கழுத்தை கழுத்து மிதிக்கிறது, வயிற்று மிதிக்கிறது. கழுத்து மிதிக்கிறது, வயிற்று மிதிக்கிறதுன்னா ஆமா, இந்த மாதிரி பண்ணிருக்காங்களா கூட்டத்துக்குள்ள? ஆமா, கரண்ட் ஆஃபத்துல கரண்ட் ஆஃப் பண்ணிட்டு. ஆமா, அடப்பாவி பக்கம் இப்படி பண்ணுவானுங்களாடா, பாவம் இல்ல. அவரு என்ன ஓட்டு இப்ப அதுக்காக சொல்லி வச்ச மாதிரி கரெக்டா 7 மணிக்கு நடந்தது. திட்டமிட்டு பண்ணது அதெல்லாம். அதுக்குன்னு இப்படி உயிரை கொள்ற அளவுக்கு போவாங்களாடா?
ஓட்டுக்காக பண்றதுதான் அவன் எல்லா கட்சிக்காரங்களும் பண்றதுதான். அதுக்குன்னு நடந்தது விஜய் வந்து சென்னை போயிட்டு ஆனா ஸ்டாலின் பாபுக்கு சென்னை போயிட்டு அது இப்போ கூட்டத்துக்குள்ள நடந்தது. ಈ ಒಂದು ಆಡಿಯೋ ಕೇಳಾಯ್ತಾ? ಈ ಒಂದು ಆಡಿಯೋ ಕೇಳಾದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತಾ ಇದರಿಂದ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಒಂದು ಈಗೋ ಪಾಲಿಟಿಕ್ಸ್, ಒಂದು ಡರ್ಟಿ ಪಾಲಿಟಿಕ್ಸ್ ಅಂತ. ನನಗೆ ಪಾಲಿಟಿಕ್ಸ್ ಅಂದ್ರೆ ನಿಜವಾಗ್ಲೂ ಅಷ್ಟೆಲ್ಲ ನಮ್ಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಯಂಗ್ಸ್ಟರ್ಸ್ಗೆ ಏನಂತ ಟೀಚ್ ಮಾಡಿದಾರೆ ಅಂದ್ರೆ ಪಾಲಿಟಿಕ್ಸ್ ಅಂದ್ರೇನೆ ಒಂದು ಡರ್ಟಿ, ಅದು ಒಳಗಡೆ ಹೋದ್ರೆ ತುಂಬಾ ಕಷ್ಟ ಇದೆ ಸರ್ವೈವ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ಅದಕ್ಕೇನು ರೀಸನ್ ಅಂತ ತೋರಿಸಿದಾರೆ ಅಂತಾನೆ ನನಗೆ ಗೊತ್ತಾಗಿದೆ. ಸೊ ತುಂಬಾ ಜನ ಬಂದ್ಬಿಟ್ಟು ಗೊತ್ತಾಗಲ್ಲ ಪಾಲಿಟಿಕ್ಸ್ ಅಂದ್ರೆ ಏನು ಅಂತ. ಇದೇ ರಿಯಲ್ ಪಾಲಿಟಿಕ್ಸ್ ಅಂತ ತೋರಿಸ್ತಾ ಇದ್ದಾರೆ. எங்க பையன் தான் இருந்தான். 13 வயசு விஜய் பாக்குறதுக்கு தான் வந்தோம். இன்னும் இடத்துல ஒரு போலீஸ் கூட இல்ல. 50 பேத்து மேல 50 பேர் விழுந்து கிடக்குறாங்க. யாரை தூக்குவாங்க சார்? யாரையும் தூக்கல. ஏன் நீங்க பாதுகாப்பு கொடுக்கல? எங்களுக்கு அது பதில் சொல்லி ஆகணும். ஏன் போலீஸ் வந்தப்ப கொடுக்கல? நாங்க இருந்த இடத்துல போலீஸே இல்ல. அப்ப ஏன் நீங்க கம்மியா கொடுத்தீங்க? இதுக்கெல்லாம் பதில் சொல்லி ஆகணும். நாங்க ஒவ்வொரு குடும்பமும் ஒவ்வொருத்தரை இழந்து போய் நின்றுட்டு இருக்கோம். நாங்க விஜய் சார் மேல எந்த குறையுமே சொல்ல மாட்டோம். செந்தில் பாலாஜி சார் எங்களுக்கு பதில் சொல்லியே ஆகணும். ಸಿಎಂ ಸರ್ ಬದಲು ಸೊಲ್ಲಿಯೇ ಆಗುತ್ತೆ ಸರ್. ಸೊ ಗೈಸ್, ಈ ಒಂದು ವಿಡಿಯೋ ನೋಡಾದ್ಮೇಲೆ ನೀವೇಲಿ ಇದಕ್ಕೆ ಕಾರಣ ಯಾರು ಅಂತ? DMKನಾ, ಇಲ್ಲ TVKನಾ, ಇಲ್ಲ ಅಲ್ಲಿ ಹೋಗಿರುವಂತ ಜನರ ಮೇಲೆ ತಪ್ಪ, ಇಲ್ಲ ಅಲ್ಲಿ ಕರೆಕ್ಟಾಗಿ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂತ ಪೊಲೀಸ್ ಮೇಲೆ ತಪ್ಪ? ಇದಕ್ಕೆ ನೀವು ಬಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಗೈಸ್. ಸೊ ಇದೇ ತರ ಇವಾಗ ಧಾರವಾಡಲ್ಲಿ ಒಂದು ಪ್ರಾಬ್ಲಮ್ ಹೋಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ, ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂತೀನಿ. ಸೊ ಇದ್ರ ಬಗ್ಗೆನೂ ನೀವು ಮಾತಾಡಬೇಕು ಅಂತ ಅನ್ಕೊಂಡ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ಮಾತಾಡೋಣ. So signing off by Mr. Movic.